ಸಾರಿಗೆ ಸಚಿವರೇ, ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಗೊತ್ತಾ? ಭೈರತಿ ಸುರೇಶ್ ಅವರೇ, ಇದೇನಾ ನಿಮ್ಮ ಇಲಾಖೆಯ ಕತೆ? ಮಿಸ್ಯೂಸ್ ಆಗ್ತಾ ಇದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಇತ್ತ ಗಮನ ಹರಿಸಿ, ಇಲಾಖೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡಿ. ಬಿಎಂಟಿಸಿ ಬಸ್ಗಳಲ್ಲಿ ಶಕ್ತಿ ಯೋಜನೆ ಟಿಕೆಟ್ ಮಿಸ್ಯೂಸ್ ಆಗ್ತಾ ಇದೆ. ಪ್ರಯಾಣಿಕರು ಇಲ್ಲದೇ ಇದ್ರೂ ಕೂಡ ಶಕ್ತಿ ಟಿಕೆಟ್ ಪ್ರಿಂಟಿಂಗ್ ಆಗ್ತಾ ಇದೆ. ಕಂಡಕ್ಟರ್ಗಳ ಕಳ್ಳಾಟ ಮತ್ತೊಮ್ಮೆ ಬಟಾ ಬಯಲಾಗಿದೆ. ರಾಮಲಿಂಗಾರೆಡ್ಡಿ ಇದ್ದಾಗಲೂ ಕೂಡ ಇಂಥದ್ದೇ ಕೆಲಸ ಮಾಡ್ತಿದ್ದಂತ ಕಂಡಕ್ಟರ್ಸ್ ಸಾರಿಗೆ ಇಲಾಖೆಗೆ ನೂತನ ಸಚಿವರು ಬಂದ ಮೇಲೂ ಕೂಡ ಅದೇ ಕಳ್ಳಾಟ ಮುಂದುವರಿತಾ ಇದೆ. ನಾಗರಬಾವಿಯಿಂದ ಕತ್ರಿಗುಪ್ಪೆಗೆ ಹೊರಟಿದ್ದಂತ ಬಸ್ನಲ್ಲಿ ಟಿಕೆಟ್ ದುರ್ಬಳಕೆ ಮಾಡಲಾಗಿದೆ. ಪ್ರಯಾಣಿಕರು ಕೇಳದೇ ಇದ್ರೂ ಕೂಡ ಶಕ್ತಿ ಯೋಜನೆಯ ಟಿಕೆಟ್ ಹರಿದು ಕೊಟ್ಬಿಡ್ತಾರೆ. ಪ್ರಿಂಟ್ ಮಾಡಿದಂತ ಕಂಡಕ್ಟರ್ ವಿರುದ್ಧ ಈಗ ಆರೋಪ ಕೇಳಿಬಂದಿದೆ. ನೋಡಿ, ಶಕ್ತಿ ಯೋಜನೆಯ 5 ಫ್ರೀ ಟಿಕೆಟ್ ಹರಿದು ಬಿಸಾಕಿದಂತ ನಿರ್ವಾಹಕ, ಕಮಿಷನ್ ದುರಾಸೆಗೆ ಫ್ರೀ ಟಿಕೆಟ್ ಪ್ರಿಂಟ್ ಮಾಡಿದಂತ ಕಂಡಕ್ಟರ್, ಶಕ್ತಿ ಟಿಕೆಟ್ ಪ್ರಿಂಟಿಂಗ್ ವಿಡಿಯೋ ಮಾಡಿದ ಪ್ರಯಾಣಿಕ, ಇಂಥ ಕಂಡಕ್ಟರ್ಗೆ ಬುದ್ಧಿ ಕಲಿಸಿ ಅಂತ ಸಾರಿಗೆ ಸಚಿವರಿಗೆ ಪ್ರಯಾಣಿಕರು ಆಗ್ರಹಿಸಿದ್ದಾರೆ. ಶಕ್ತಿ ಯೋಜನೆ ಯಾವ ರೀತಿಯಾಗಿ ಮಿಸ್ಯೂಸ್ ಮಾಡ್ತಿದ್ದಾರೆ, 5 ಫ್ರೀ ಟಿಕೆಟ್ ಸುಖ ಸುಮ್ನೆ ಹರಿದು ಕೊಡ್ತಾರೆ ಅಂದ್ರೆ ಏನರ್ಥ? ಕಮಿಷನ್ ಆಸೆಗೋಸ್ಕರ ಹಿಂಗೆಲ್ಲ ಮಾಡೋದೆಷ್ಟು ಸರಿ? ಶಕ್ತಿ ಯೋಜನೆ ಮಹಿಳಾ ಸಬಲೀಕರಣಕ್ಕೆ ಅಂತ ಮಾಡಿರೋದು, ಆದ್ರಿಲ್ಲಿ ಮಿಸ್ಯೂಸ್ ಮಾಡ್ಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಸಚಿವರಾಗಿದ್ದಂತ ಸಂದರ್ಭದಲ್ಲೂ ಕೂಡ ಇಂಥ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಈಗ ಸಚಿವರ ಬದಲಾವಣೆ ಆಗಿದ್ರು ಕೂಡ ಇಂಥ ಕಳ್ಳಾಟ ಮತ್ತೆ ಮುಂದುವರಿತಾ ಇದೆ. ನೋಡಿ, ಆ ವಿಡಿಯೋವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಯಾರು ಪ್ರಯಾಣಿಕರು ಕೇಳಿಲ್ಲ ಫ್ರೀ ಟಿಕೆಟ್, ಆಧಾರ್ ಕಾರ್ಡ್ ತೋರಿಸಿಲ್ಲ, ಹಂಗಿದ್ರು ಕೂಡ 5 ಫ್ರೀ ಟಿಕೆಟ್ ಹರಿದು ಬಿಸಾಕಿದ್ದಾರೆ. ಯಾಕೆ? ಶಕ್ತಿ ಯೋಜನೆ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಅನೇಕರು ವಿರೋಧಿಸಿದ್ರು. ತುಂಬಾ ಜನರು ಅದಕ್ಕೆ ಬೆಂಬಲ ಕೊಟ್ಟರು. ಕಾರಣ ಮಹಿಳೆಯರ ಸಬಲೀಕರಣ ಆಗುತ್ತೆ ಅನ್ನುವಂತ ಕಾರಣಕ್ಕೆ. ಆದ್ರೆ ಇಲ್ಲಿ ಕೆಲ ಕಂಡಕ್ಟರ್ಗಳು ಈ ರೀತಿ ಕಳ್ಳಾಟ ಆಡೋದ್ರ ಮೂಲಕ, ಈ ಶಕ್ತಿ ಯೋಜನೆಯ ಟಿಕೆಟ್ ಅನ್ನ ಮಿಸ್ಯೂಸ್ ಮಾಡೋದ್ರ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಒಂದ್ ರೀತಿಯಾಗಿ ಬರೆ ಹಾಕ್ತಿದ್ದಾರೆ. ಕಮಿಷನ್ ಆಸೆಗೋಸ್ಕರ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದ್ದು. ಸದ್ಯ ಆ ವಿಡಿಯೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತೋರ್ವ ಪ್ರಯಾಣಿಕ ಈ ವಿಡಿಯೋವನ್ನ ಮಾಡಿರೋದು. ಕಂಡಕ್ಟರ್ಗೆ ಈ ರೀತಿಯಾಗಿ ಕಳ್ಳಾಟ ಆಡ್ತಿದಾರಲ್ಲ, ಅಂತ ಕಂಡಕ್ಟರ್ಗಳನ್ನ ಒಂದು ವಜಾ ಮಾಡಿ, ಇಲ್ಲ ಅಂತಂದ್ರೆ ಅವ್ರಿಗೆ ತಕ್ಕ ಪಾಠ ಕಲಿಸಿ. ಶಕ್ತಿ ಯೋಜನೆ ಟಿಕೆಟ್ ಆಧಾರ್ ಕಾರ್ಡ್ ತೋರಿಸಿ ಕೇಳಿದ್ರೆ ಮಾತ್ರ ಕೊಡ್ಬೇಕು. ಸುಖ ಸುಮ್ನೆ ಈ ರೀತಿಯಾಗಿ ಯಾಕೆ ಟಿಕೆಟ್ ಹರಿದು ಬಿಸಾಕ್ಬೇಕು? ಇದು ಸರ್ಕಾರದ ಅಕೌಂಟಿಗೆ ಅಲ್ವಾ ಹೋಗೋದು? ಎಷ್ಟು ಟಿಕೆಟ್ ಆಗಿದೆ? ಹಾಗಾದ್ರೆ ಈ ರೀತಿಯಾಗಿ ನಕಲಿ ಟಿಕೆಟ್ಗಳು ಅದೆಷ್ಟು ಸಲ ಇದು ಆಗಿದೆ ಅಂತ ನೀವು ಕೊಡ್ತಿರಲ್ಲ, ತಿಂಗಳ ಇಷ್ಟಿಷ್ಟು ಟಿಕೆಟ್ ಹೋಗಿದೆ ಅಂತ.